ಯಾಕೆ ಡೋಪಿಂಗ್ ಪರೀಕ್ಷೆ ನಡೀತು. ಈ ಸಂದರ್ಭದಲ್ಲಿ ನಟಿ ರಾಗಿಣಿ ಕಳ್ಳಾಟ ಮಾಡಿದ್ರಂತೆ. ಪೊಲೀಸರನ್ನೇ ಯಾಮಾರಿಸೋದಕ್ಕೆ ಹಾಗಿದ್ರೆ ರಾಗಿಣಿ ಹೋದ್ರ ಅನ್ನೋ ಕ್ವಶನ್ ಕಾಡುತ್ತೆ. ಯೂರಿನ್ ಟೆಸ್ಟ್ ಟ್ಯೂಬ್ನಲ್ಲಿ ನೀರು ಬೆರೆಸಿದ್ದಾರಂತೆ ರಾಗಿಣಿ. ಬ್ರೇಕಿಂಗ್ ನ್ಯೂಸ್. ಅಫ್ಕೋರ್ಸ್ ನೀವೇನು ಮಾಡಿದ್ರೂ ಗೊತ್ತಾಗುತ್ತೆ ಟೆಸ್ಟಲ್ಲಿ. ಕಾಮನ್ ಸೆನ್ಸ್ ಅದು. ಗೊತ್ತಿಲ್ಲಪ್ಪ. ಇದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಪಾಸಣೆ ಸಂದರ್ಭದಲ್ಲಿ ಯೂರಿನ್ಗೆ ನೀರು ಬೆರೆಸಿರೋದು ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ಪೊಲೀಸರಿಗೂ ಕೂಡ ವಿಷಯ ತಿಳಿಸಿದ್ದಾರೆ ಡಾಕ್ಟರ್ಸ್ಗಳು. ಮತ್ತೊಮ್ಮೆ ಯೂರಿನ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ನಟಿ. ಬ್ರೇಕಿಂಗ್ ನ್ಯೂಸ್. ಡೋಪಿಂಗ್ ಟೆಸ್ಟ್ಗೆ ಅಫ್ಕೋರ್ಸ್ ಬ್ಲಡ್ ರಕ್ತ ಮಾದರಿ ಮತ್ತು ಮೂತ್ರ ಮಾದರಿ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ನೆನ್ನೆ KC ಜನರಲ್ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಅದಕ್ಕೋಸ್ಕರ. ಅಫ್ಕೋರ್ಸ್ ಅಲ್ಲೊಂದಷ್ಟು ಡ್ರಾಮಾ ನಡೀತು, ಇಲ್ಲ ಅಂತಲ್ಲ. ಫೈನಲಿ ಕೊಟ್ಟರು. ಆದರೆ ಅಲ್ಲೂ ಕೂಡ ಯೂರಿನ್ ಟೆಸ್ಟಲ್ಲಿ ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಟ್ಟಿದ್ರಂತೆ. ಅದಾದ್ಮೇಲೆ ಇಮಿಡಿಯೇಟಾಗಿ ಡಾಕ್ಟರ್ಸ್ಗಳು ಗೊತ್ತಾಗುತ್ತೆ ಟೆಸ್ಟ್ ಮಾಡಿದ್ರೆ. ಇಮಿಡಿಯೇಟಾಗಿ ಅವರು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಮತ್ತೆ ವಾಪಸ್ ಹೇಳಿದ್ರು ಒನ್ಸ್ ಅಗೇನ್ ಯೂರಿನ್ ಕಲೆಕ್ಟ್ ಮಾಡಿಕೊಟ್ಟಿದ್ದಾರಂತೆ. ಈ ವಿಷಯ ಗೊತ್ತಾಗಿದೆ. ಯಾಕೆ ಮತ್ತೆ ಮತ್ತೆ ಅವರ ನಡವಳಿಕೆಗೂ ಒಂದಷ್ಟು ಅನುಮಾನವನ್ನು ಹುಟ್ಟಾಕ್ಸುತ್ತೆ. ಪ್ರಶಾಂತ್ ಸಂಬರ್ಗಿಗೆ CCB ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಮತ್ತು ಸಂಜನಾ ವಿರುದ್ಧ ಆರೋಪ ಮಾಡಿದ್ರು ಪ್ರಶಾಂತ್ ಸಂಬರ್ಗಿ. CCB ಕೇಳಿದರೆ ಮಾಹಿತಿ ಕೊಡ್ತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಸಂಬರ್ಗಿಗೆ ನೋಟಿಸ್ ಜಾರಿ. ನಾಳೆ ಮಾಹಿತಿಯನ್ನು ಕೊಡ್ತಾರಾ ಪ್ರಶಾಂತ್ ಸಂಬರ್ಗಿ? ದಾಖಲೆ ಕೇಳ್ತಾರಾ? ಏನು ನಡೆಯುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಹುಟ್ಟಾಕಿದೆ. ಸಂಜನಾ ಅರೆಸ್ಟ್ ಆಗೋದಕ್ಕೂ ಮುಂಚೆನೆ ಈ ಇಡೀ ಪ್ರಕರಣದಲ್ಲಿ ಪ್ರಶಾಂತ್ ಸಂಬರ್ಗಿ ಕೂಡ ಇನ್ಕ್ಲೂಡಿಂಗ್ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರು. ದಾಖಲೆ ಇದೆ. ಹಲವಾರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿಬಿಟ್ರು. ಒಂದಷ್ಟು ಫೋಟೋಸ್ಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಹಲವಾರು ಕ್ವಶನ್ಗಳನ್ನು ಮಾಡಿದ್ರು. ಜೊತೆಗೆ ಇಡಿ ರೇಡ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದರು. CCB ಕಸ್ಟಡಿಗೆ ಯಾರು ಕೇಳಿದ್ರೆ ನಾನು ಕೂಡ ಆನ್ಸರ್ ಕೊಡ್ತೀನಿ ಅಂದರು. ಸೊ ಫೈನಲಿ ಇನ್ನೊಂದು ಕಡೆ ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಶಾಂತ್ ಸಂಬರ್ಗಿ ವಿರುದ್ಧ FIR ಆಗಿದೆ ಚಾಮರಾಜಪೇಟೆಯಲ್ಲಿ. ಮಗದೊಂದು ಕಡೆ CCB ಅವರು ಇದೀಗ ಪ್ರಶಾಂತ್ ಸಂಬರ್ಗಿಗೆ ನೋಟಿಸ್ ಜಾರಿ ಮಾಡಿ ಬನ್ನಿ ಆನ್ಸರ್ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈ ಡ್ರಗ್ಸ್ ಕೇಸ್ನಲ್ಲಿ CCB ಅವರು ಸುಮ್ಮನೆ ಇಲ್ಲ. ಬೇಟೆ ಅಂತೂ ಮುಂದುವರೆಸಿದ್ದಾರೆ. ಏನಾಯ್ತು ಅಂತೀರಾ ಹೇಳ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.